ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಗರದ ಹೃದಯ ಭಾಗದಲ್ಲಿರುವ ಕಲ್ಯಾಣ ಮಂಟಪ ಅಂದು ಜನರ ಓಡಾಟದಿಂದ ಕಳೆಗಟ್ಟಿತ್ತು. ಪುರೋಹಿತರು ಆಗಷ್ಟೇ ಬಂದು ಮದುವೆ ಶಾಸ್ತ್ರಗಳನ್ನು ಆರಂಭ ಮಾಡಿದ್ದರು. ಕಲ್ಯಾಣ ಮಂಟಪ ಅಂತೂ ಭೂಮಿಗಿಳಿದ ಇಂದ್ರಲೋಕದಂತೆ ಸಿಂಗರಿಸಲ್ಪಟ್ಟಿತ್ತು. ಇನ್ನು ಮಂಟಪವಂತೂ ಬಿಳಿ ಹಾಗೂ ತಿಳಿ ಗುಲಾಬಿ ಹೂಗಳಿಂದ ಸಿಂಗಾರಗೊಂಡು ಕಂಗೊಳಿಸುತ್ತಿತ್ತು. ಗೇಟ್ ಬಳಿ ಚಿರಂಜೀವಿ ಜೊತೆ ಚೀಸೌ ಪೂರ್ಣ ಅಂತ ಸುಂದರವಾಗಿ ಬರೆದಿದ್ದ ಬೋರ್ಡ್ ಬಂದವರನ್ನು ಸ್ವಾಗತಿಸುತ್ತಿತ್ತು. ಒಳಗೆ ಪುರೋಹಿತರು ಅಮ್ಮ ವಧು ಕೈಯಲ್ಲಿ ಗೌರಿ ಪೂಜೆ ಮಾಡಿಸಿ ಅಂತ ಹೇಳಿದ್ದರು. ಮದುಮಗಳ ಅಮ್ಮನ ಹತ್ತಿರ ಗಡಿಬಿಡಿಯಲ್ಲಿ ಬಂದ ಪೂರ್ಣಳ ತಾಯಿ ಕುಸುಮ ಇನ್ನೂ ರೆಡಿ ಆಗ್ತಾ ಇದ್ದ ಮಗಳ ಕೋಣೆಗೆ ಬಂದಿದ್ದರು. ಅಲ್ಲಿ ಮದುಮಗಳ ಕಳೆ ಹೊತ್ತು ನಿಂತಿದ್ದ ಮಗಳನ್ನು ಕಂಡು ಕುಸುಮ ಅವರ ಕಣ್ಣಾಲಿಗಳು ತುಂಬಿ ಬಂದಿತ್ತು. ಇವತ್ತಿನಿಂದ ಮಗಳು ಬೇರೆಯವರ ಮನೆ ದೀಪ ಬೆಳಗಿ ತಮ್ಮ ಮನೆಗೆ ಅತಿಥಿಯಾಗುತ್ತಾಳೆಂದು ಪೂರ್ಣ ಹತ್ತಿರ ಬಂದವರೇ ಮಗಳ ದೃಷ್ಟಿ ತೆಗೆದು ಅವಳನ್ನು ಆಲಂಗಿಸಿದ್ದರು. ನಿನ್ನೆ ಮೊನ್ನೆ ತನ್ನ ಕೈ ಹಿಡಿದು ತಪ್ಪು ಹೆಜ್ಜೆ ಇಟ್ಟು ನಡೆಯುತ್ತಿದ್ದ ಪುಟ್ಟ ಕೂಸು ಈಗ ಮದುಮಗಳು. ಎಷ್ಟು ಬೇಗ ದಿನಗಳು ಕಳೆದು ಹೋದವು ಮಗಳೇ ಅಂತ ಹೇಳಿ ನಡಿ ಗೌರಿ ಪೂಜೆಗೆ ಸಮಯ ಆಯಿತು ಅಂತ ಹೇಳಿ ಪೂರ್ಣನ ಕರೆದುಕೊಂಡು ಹೊರಟಿದ್ದರು. ಮಗಳ ಮದುವೆಯಲ್ಲಿ ಏನೊಂದು ಸಹ ಲೋಪ ಆಗಬಾರದೆಂದು ಖುದ್ದು ತಾವೇ ಎಲ್ಲ ಕೆಲಸಗಳನ್ನು ವಿಚಾರಿಸಿಕೊಳ್ಳುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದರು ಕೃಷ್ಣಮೂರ್ತಿ, ಪೂರ್ಣಳ ತಂದೆ. ಇತ್ತ ಹುಡುಗನ ರೂಮಲ್ಲಿ ರೆಡಿ ಆಗ್ತಾ ಇದ್ದ ಚಿರಂಜೀವಿಯನ್ನು ಕಾಡಿಸಲು ನಿಂತಿತ್ತು ಅವನ ಸ್ನೇಹಿತರ ದಂಡು. ಏನೋ ಚಿರು, ಅಂತೂ ಇಂತೂ ಹಳ್ಳಕ್ಕೆ ಬೀಳ್ತಾ ಇದ್ದೀಯ, ಅದು ಬೇಕು ಅಂತ ನೀನೇ ಇಷ್ಟಪಟ್ಟು. ಗಾಯ್ಸ್, ಇನ್ನೂ ನಮ್ಮ ಚಿರು ನಮ್ಮ ಕೈಗೆ ಸಿಕ್ಕ ಹಾಗೆ ಅಂತ ರೇಗಿಸುತ್ತಾ ಅವನನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಬಂದ ರಾಮಕೃಷ್ಣ ಅವರು, ಏನಪ್ಪ ನನ್ನ ಮಗ ರೆಡಿ ಆದ್ನಾ? ಇಲ್ಲ, ಪೂರ್ಣ ಕನಸು ಕಾಣ್ತಾ ಇನ್ನೂ ಮಲಗಿದ್ದಾನ ಅಂತ ನಗುತ್ತಾ ಹೇಳಿದ್ದರು. ಅಪ್ಪ, ಇವರ ಜೊತೆ ಸೇರಿ ನೀವು ಆಡ್ಕೋತೀರಾ ನನ್ನ? ಇರ್ಲಿ, ನನಗೂ ಟೈಮ್ ಬರುತ್ತೆ, ಆವಾಗ ನಾನು ಇದಕ್ಕಿಂತ ಡಬಲ್ ಆಡ್ಕೋತೀನಿ ನಿಮ್ಮನ್ನ ಅಂತ ಹೇಳಿ ಎಲ್ಲರನ್ನು ಗುರಾಯಿಸಿದ್ದ. ಆಯ್ತಪ್ಪ ದೊರೆ, ಆಡ್ಕೊಳ್ಳುವಂತೆ. ಈಗ ನಿನ್ನ ಆಟ ಆಡಿಸೋಕೆ ಅಲ್ಲಿ ಪೂರ್ಣ ರೆಡಿ ಆಗ್ತಾ ಇದ್ದಾಳೆ. ಬಾ, ಪುರೋಹಿತರು ನಿನ್ನ ಕರ್ಕೊಂಡು ಬರೋಕೆ ಹೇಳಿದ್ರು, ಬಾ ಅಂತ ಅವನನ್ನು ಕರೆದುಕೊಂಡು ಹೊರಟರು ರಾಮಕೃಷ್ಣ. ಅವರ ಮಾತಿಗೆ ಅಲ್ಲಿದ್ದ ಚಿರು ಸ್ನೇಹಿತರೆಲ್ಲ ಗೊಳ್ಳೆಂದು ನಕ್ಕರು. ಮುಂದೆ ಹೋಗುತ್ತಿದ್ದ ಚಿರು ಹಿಂದೆ ತಿರುಗಿ ಗುರಾಯಿಸಿದ್ದೆ ಎಲ್ಲರೂ ಬರುತ್ತಿದ್ದ ನಗು ತಡೆ ಹಿಡಿದು ಸುಮ್ಮನೆ ನಿಂತರು. ರಾಮಕೃಷ್ಣ ಅವರ ಜೊತೆ ನಡೆದು ಬರುತ್ತಿದ್ದ ಚಿರುವನ್ನು ಕಂಡು ಅಲ್ಲಿದ್ದ ಎಲ್ಲರ ಕಣ್ಣು ಅವನ ಕಡೆ ತಿರುಗಿತ್ತು. ಶಾಸ್ತ್ರದ ಬಗ್ಗೆ ಪುರೋಹಿತರ ಬಳಿ ಏನೋ ವಿಚಾರಿಸುತ್ತಿದ್ದ ಸುನೀತಾ ತಿರುಗಿ ನೋಡಿದರೆ ಪತಿಯ ಜೊತೆ ಬಂದು ನಿಂತಿದ್ದ ಮಗನನ್ನು ಕಂಡು ಅವನ ಹತ್ತಿರ ಬಂದು ಅವನಿಗೆ ದೃಷ್ಟಿ ತೆಗೆದು ಕರೆದುಕೊಂಡು ಹೋಗಿ ಹಸೆಮಣೆ ಮೇಲೆ ಕೂರಿಸಿದರು. ಪುರೋಹಿತರು ಹೇಳಿದ ಶಾಸ್ತ್ರಗಳನ್ನು ಮಾಡುತ್ತಿದ್ದ ಚಿರು ಮನಸ್ಸು ಮಾತ್ರ ತನ್ನವಳ ಆಗಮನಕ್ಕಾಗಿ ಕಾಯುತ್ತಿತ್ತು. ಕಣ್ಣು ಅತ್ತಿಂದಿತ್ತ ಹುಡುಕಾಡುತ್ತಿತ್ತು. ಅಪ್ಪ, ಮದುಮಗ ಹುಡುಗಿ ಬರೋ ಟೈಮ್ಗೆ ಬರ್ತಾನೆ, ಅವರು ಬೇಗ ಬರಬೇಕು ಅಂತ ಅಂದರೆ ನಾನು ಹೇಳಿದ ಶಾಸ್ತ್ರ ಬೇಗ ಮಾಡಿ ಮುಗಿಸು ಅಂತ ಪುರೋಹಿತರು ಹೇಳಿದ ತಕ್ಷಣ ಅಲ್ಲಿದ್ದ ಎಲ್ಲರ ಮುಖದಲ್ಲಿ ನಗು ಮೂಡಿತ್ತು. ಗೌರಿ ಪೂಜೆ ಮಾಡ್ತಾ ಇದ್ದ ಪೂರ್ಣ ಕಣ್ಣಂಚಲ್ಲಿ ಆಗಲೇ ನೀರು ಜಮೆ ಆಗಿ ಹೋಗಿತ್ತು. ಮನದಲ್ಲಿ ಚಿರು ಜೊತೆ ಮದುವೆ ಆಗ್ತಾ ಇರೋ ಸಂತೋಷ ಎಷ್ಟೇ ಇದ್ರೂ ತವರನ್ನು ಬಿಟ್ಟು ಹೋಗಬೇಕು ಅನ್ನೋದು ಅವಳ ಕಣ್ಣೀರಿಗೆ ಕಾರಣ ಆಗಿತ್ತು. ಅಲ್ಲೇ ಇದ್ದ ವಯಸ್ಸಾದ ಅಜ್ಜಿ ಒಬ್ರು, ಯಾಕೆ ಮಗು ಕಣ್ಣೀರು, ಹಾಗೆಲ್ಲ ಕಣ್ಣೀರು ಹಾಕ್ತಾ ಪೂಜೆ ಮಾಡಬಾರದು, ಶೋಭೆ ಅಲ್ಲ, ನೋಡು ನೀನು ಅಳೋದು ನೋಡಿ ಕುಸುಮನೂ ಅಳ್ತಾ ಇದ್ದಾಳೆ ಅಂತ ಹೇಳಿದ್ರು. ತಾಯಿಯ ಕಡೆ ನೋಡಿ ಪೂರ್ಣ ಕಣ್ಣಂಚಲ್ಲಿ ಇದ್ದ ನೀರು ಒರೆಸಿಕೊಂಡು ಪೂಜೆ ಪೂರ್ತಿ ಮುಗಿಸಿ ತಾಯಿಗೆ ಬಾಗಿನ ಕೊಟ್ಟಿದ್ದಳು. ಇತ್ತ ಪುರೋಹಿತರು ಹೇಳಿದ ಹಾಗೆ ಚಿರು ಪೂಜೆ ಮಾಡ್ತಾ ಇದ್ದ. ಪುರೋಹಿತರು ಹುಡುಗಿನ ಕರ್ಕೊಂಡು ಬನ್ನಿ ಅಂದಿದ್ದೆ ಚಿರು ಕಂಗಳು ಮಿನುಗಿದವು. ತನ್ನವಳ ಕಾಣುವ ಮುಖದ ತುಂಬ ನಾಚಿಕೆ ಹೊತ್ತು ತಾಯಿ ಹಾಗೂ ತಂಗಿಯ ಜೊತೆ ನಡೆದು ಬರುತ್ತಿದ್ದಳು ಪೂರ್ಣ.
ಅವಳನ್ನು ಕಂಡ ಚಿರು ಹೃದಯದ ಬಡಿತ 100ರ ಗಡಿ ದಾಟಿತ್ತು. ಗುಲಾಬಿ ಹಾಗೂ ಗೋಲ್ಡನ್ ಕಲರ್ ಮಿಶ್ರಿತ ರೇಷ್ಮೆ ಸೀರೆಯಲ್ಲಿ ಮುದ್ದಾಗಿ ರೆಡಿಯಾಗಿ ನೆಲಕ್ಕೆ ನೋವಾಗುವುದೇನೋ ಎಂಬಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬರುತ್ತಿದ್ದಳು ಪೂರ್ಣ. ತನ್ನ ಎಷ್ಟೋ ವರುಷದ ಪ್ರೀತಿಗೆ ಇಂದು ಮದುವೆ ಎಂಬ ಸುಂದರ ಬಂಧ ಏರ್ಪಡುತ್ತಿರುವುದು ಇಬ್ಬರ ಮನಸ್ಸಿಗೂ ಹೇಳಲಾರದಷ್ಟು ಖುಷಿ ತಂದಿತ್ತು. ಯಾವಾಗಲೂ ಚಟಪಟ ಮಾತಾಡ್ತಾ ಇದ್ದ ಪೂರ್ಣಳ ನೋಡಿದ್ದವನಿಗೆ ಇಂದು ಅವಳ ಈ ನಾಚಿಕೆ ಹೊಸತಾಗಿ ಕಂಡಿತ್ತು. ಬಂದು ಚಿರು ಪಕ್ಕ ಕುಳಿತ ಪೂರ್ಣ ಅವನ ಕಡೆ ನೋಡಿ ಮುದ್ದಾಗಿ ನಕ್ಕಿದ್ದಳು. ಇವರಿಬ್ಬರ ಜೋಡಿಯನ್ನು ಕಂಡು ಹೆತ್ತವರ ಮನಸ್ಸುಗಳು ಯಾರ ಕಣ್ಣು ಇವರ ಮೇಲೆ ಬೀಳದಿರಲಿ ಎಂದು ಬೇಡಿಕೊಂಡಿದ್ದವು. ಆದರೆ ವಿಧಿಯ ಆಟ ಬಲ್ಲವರಾರು ಅಲ್ವಾ? ಎಲ್ಲವೂ ಸಂತೋಷವಾಗಿ ಇದ್ದಾಗಲೇ ಏನಾದರೊಂದು ಸಮಸ್ಯೆ ಎದುರಾಗುತ್ತದೆ. ಕಣ್ಣ ತುಂಬ ಕನಸುಗಳನ್ನು ಹೊತ್ತು ಹಸೆಮಣೆ ಏರಿದ ಜೋಡಿಗೆ ಅಲ್ಲಿ ನೆರೆದವರ ದೃಷ್ಟಿಯೇ ತಾಕುವಂತಿತ್ತು. ತಮ್ಮ ಎಷ್ಟೋ ವರುಷದ ಪ್ರೀತಿ ಸಾಕಾರವಾಗುವ ಗಳಿಗೆ ಇನ್ನೇನು ಹತ್ತಿರ ಬಂದಿತ್ತು. ಈ ಜೋಡಿಗೆ ಶಾಸ್ತ್ರಗಳೆಲ್ಲ ಮುಗಿದು ತಾಳಿ ಕಟ್ಟುವ ಮುಹೂರ್ತ ಬಂದೇ ಬಿಟ್ಟಿತ್ತು. ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಅಂತ ಹೇಳಿದ್ದೇ ನೆರೆದಿದ್ದ ಎಲ್ಲರ ಆಶೀರ್ವಾದದ ಅಕ್ಷತೆಯ ಸುರಿಮಳೆಯಲ್ಲಿ ಪೂರ್ಣ ಕೊರಳಿಗೆ ತನ್ನ ಹೆಸರಿನ 3 ಗಂಟನ್ನು ಬಿಗಿದಿದ್ದ ಚಿರು. ಪೂರ್ಣ ಕಣ್ಣಲ್ಲಿ ತವರನ್ನು ಬಿಡುವ ನೋವು ಜೊತೆಗೆ ಚಿರು ಜೊತೆ ಮದುವೆ ಆದ ಖುಷಿ ಎರಡೂ ಸೇರಿ ಕಣ್ಣೀರು ಸುರಿದಿತ್ತು. ಅದನ್ನು ಕಂಡು ಚಿರು ಅವಳ ಕಣ್ಣೊರೆಸಿ ಅವಳ ನೆತ್ತಿಗೆ ಭರವಸೆಯ ಮುತ್ತನ್ನಿಟ್ಟಿದ್ದ. ಅದನ್ನು ಕಂಡು ಅಲ್ಲಿ ಇದ್ದವರೆಲ್ಲ ಜೋರಾಗಿ ಹೋ ಅಂತ ಕಿರುಚಿದ್ದರು. ಪೂರ್ಣ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ನವ ಜೋಡಿಗಳಿಗೆ ಶುಭ ಹಾರೈಸಿ ಭೋಜನಕ್ಕೆ ತೆರಳಿದ್ದರು. ನಂತರ ಹೊಸ ಜೋಡಿಗಳಿಗೆ ಎಲ್ಲರೂ ಸೇರಿ ಒಂದಷ್ಟು ಕಾಟ ಕೊಟ್ಟು ನಂತರ ಊಟ ಮಾಡಲು ಬಿಟ್ಟಿದ್ದರು. ವಧುವನ್ನು ಗಂಡನ ಮನೆಗೆ ಕಳಿಸಿಕೊಡುವ ಸಂದರ್ಭದಲ್ಲಿ ಕುಸುಮ ಹಾಗೂ ಪೂರ್ಣ ತಂಗಿ ಪಲ್ಲವಿ ಜೋರಾಗಿ ಅಳಲು ಶುರು ಮಾಡಿದ್ದರು. ಇಷ್ಟು ಹೊತ್ತು ತಡೆದು ನಿಲ್ಲಿಸಿದ್ದ ಪೂರ್ಣಳ ದುಃಖ ಈಗ ತಾಯಿ ತಂಗಿ ಅಳುವುದ ಕಂಡು ಜೋರಾಗಿತ್ತು. ಕೃಷ್ಣಮೂರ್ತಿ ಅವರು ಸಹ ಕಣ್ಣಂಚಿಗೆ ಬಂದ ನೀರನ್ನು ತೊಳೆದಿದ್ದರು. ಅಲ್ಲ, ಯಾಕೆ ಎಲ್ಲರೂ ಇಷ್ಟು ಬೇಜಾರು ಮಾಡ್ಕೋತಾ ಇದ್ದೀರಾ? ಅವಳನ್ನ ಯಾರೋ ಗೊತ್ತಿಲ್ಲದವರ ಮನೆಗೆ ಕಳಿಸ್ತಾ ಇರೋ ಥರ. ಚಿಕ್ಕಂದಿನಿಂದ ನೋಡಿಕೊಂಡು ಬಂದ ಮನೆ ಅಲ್ವಾ, ನಾವೇನು ಬೇರೆಯವರ? ಅವಳು ನಮಗೆ ಸೊಸೆ ಅಲ್ಲ, ಮಗಳು ಅಂತ ಹೇಳಿದ್ದರು ಸುನೀತಾ. ಹೌದು ಅಂಕಲ್, ನಾವೇನು ಬೇರೆ ಊರಲ್ಲಿ ಇರ್ತೀವ ಹೇಳಿ, ಒಂದೇ ಊರಲ್ಲಿ ತಾನೇ ಇರೋದು ಅಂತ ಹೇಳಿದ್ದ ಚಿರು. ಆಮೇಲೆ ಚಿರು ಕಾರಲ್ಲಿ ಚಿರು ಮನೆ ಕಡೆ ಹೊರಟಿತ್ತು. ಮದುಮಕ್ಕಳ ಸವಾರಿ, ಹೊಸ ಜೀವನದ ಕನಸು ಕಾಣುತ್ತಾ. ಕೃಷ್ಣಮೂರ್ತಿ ಹಾಗೂ ರಾಮಕೃಷ್ಣ ಅವರು ಬಾಲ್ಯದ ಗೆಳೆಯರಾಗಿದ್ದರು. ಮುಂದೆಯೂ ಸಹ ಅವರ ಗೆಳೆತನ ಹೀಗೆಯೇ ಮುಂದುವರೆದು ಇಬ್ಬರು ಒಟ್ಟಿಗೆ ಶುರು ಮಾಡಿದ್ದ ಉದ್ಯಮ ಈಗ ಒಳ್ಳೆಯ ಹೆಸರನ್ನು ಗಳಿಸಿತ್ತು. ಚಿಕ್ಕಂದಿನಿಂದಲೂ ಚಿರು ಹಾಗೂ ಪೂರ್ಣ ಮದುವೆ ಕನಸನ್ನು ಕಂಡಿದ್ದ ಈ ಅಪ್ಪಂದಿರು ಅವರ ಆಸೆಯನ್ನು ಮಕ್ಕಳ ಮೇಲೆ ಹೊರಿಸಲು ಹೋಗಲಿಲ್ಲ. ಅವರಾಗಿಯೇ ಒಪ್ಪಿದರೆ ಮಾತ್ರ ಮದುವೆ ಮಾಡುವುದು ಎಂದುಕೊಂಡು ಸುಮ್ಮನಿದ್ದರು. ಅದರಂತೆಯೇ ಒಟ್ಟಿಗೆ ಆಡಿ ಬೆಳೆದ ಚಿರು ಹಾಗೂ ಪೂರ್ಣ ನಡುವೆ ಪ್ರೀತಿ ಮೂಡಿತ್ತು. ಮನೆಯಲ್ಲಿ ತಿಳಿಸಿದಾಗ ಮನೆಯವರ ಖುಷಿಗೆ ಪಾರವೇ ಇರಲಿಲ್ಲ. ಆ ಖುಷಿಯಲ್ಲಿಯೇ ಈಗ ಎಲ್ಲರ ಸಮ್ಮುಖದಲ್ಲಿ ಸತಿಪತಿಗಳಾಗಿದ್ದರು ಚಿರು ಹಾಗೂ ಪೂರ್ಣ. ನವಜೋಡಿಗಳಿಗಿಂತ ಮುಂಚೆಯೇ ಮನೆಗೆ ಬಂದಿದ್ದ ಸುನೀತಾ ಅವರು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಸಂತೋಷದಿಂದ ಕಾಯುತ್ತಾ ನಿಂತಿದ್ದರು. ಗೇಟ್ ದಾಟಿ ಒಳಗೆ ಬಂದ ಕಾರಿನಿಂದ ಇಳಿದ ಚಿರು ಹಾಗೂ ಪೂರ್ಣ ಕೈ ಕೈ ಹಿಡಿದು ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದರು. ಸುನೀತಾ ಅವರು ತಮ್ಮ ಸಂಬಂಧಿ ಒಬ್ಬರ ಜೊತೆಗೂಡಿ ಹೊಸ ಜೋಡಿಗೆ ಆರತಿ ಎತ್ತಿ ಪೂರ್ಣ ಬಳಿ ಹೊಸ್ತಿಲ ಪೂಜೆ ಮಾಡಿ ಸೇರೊದ್ದು ಒಳಗೆ ಬರುವಂತೆ ಹೇಳಿದ್ದರು. ಪೂರ್ಣ ಅವರು ಹೇಳಿದಂತೆ ಪೂಜೆ ಮಾಡಿ ಬಲಗಾಲಲ್ಲಿ ಸೇರನ್ನು ಒದ್ದು ಗಂಡನ ಕೈ ಹಿಡಿದು ಒಳ ಬಂದಿದ್ದಳು. ಪೂರ್ಣಳಿಗೆ ಇಷ್ಟು ದಿನ ಈ ಮನೆಗೆ ಬರುತ್ತಿದ್ದರೂ ಸಹ ಈಗ ತಾನು ಈ ಮನೆಯ ಸೊಸೆಯಾಗಿ ಬಂದ ನಂತರ ಏನೋ ಹೊಸತೆನ್ನಿಸಿತ್ತು ಆ ಮನೆ. ಪೂರ್ಣ, ಹೋಗಮ್ಮ, ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಬೇಡಿಕೋ ಅಂತ
ಸುನೀತಾ ಅವರು ಸೊಸೆಯನ್ನು ಕರೆದುಕೊಂಡು ದೇವರ ಮನೆ ಕಡೆ ಹೆಜ್ಜೆ ಹಾಕಿದರು. ಅದರಂತೆಯೇ ಪೂರ್ಣ ದೇವರ ಮುಂದೆ ದೀಪ ಬೆಳಗಿ ದೇವರಿಗೆ ಪೂಜೆ ಮಾಡಿ, ದೇವರೇ, ಇಷ್ಟು ದಿನ ಈ ಮನೆಗೆ ಸುಮ್ಮನೆ ಬಂದು ಹೋಗ್ತಾ ಇದ್ದೆ, ಆದರೆ ಈಗ ನಾನು ಈ ಮನೆಯ ಸೊಸೆ, ಮುಂದೆ ತುಂಬ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ಎಲ್ಲೂ ಏನು ತೊಂದರೆ ಆಗದೆ ಇರೋ ಥರ ಕಾಪಾಡಪ್ಪ. ನನ್ನ ಜೊತೆ ಈ ಮನೆಯವರನ್ನೆಲ್ಲ ಸಂತೋಷದಿಂದ ಇರೋ ಹಾಗೆ ಆಶೀರ್ವಾದ ಮಾಡು ಅಂತ ಬೇಡಿಕೊಂಡಿದ್ದಳು. ಆಯಿತು ಪೂರ್ಣ, ಬಾ, ಅಡಿಗೆ ಮನೆಯಲ್ಲಿ ಹಾಲು ಉಕ್ಕಿಸುವ ಶಾಸ್ತ್ರ ಇದೆ, ಆಮೇಲೆ ನೀನು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡುವಂತೆ ಅಂತ ಹೇಳಿ ಕರೆದುಕೊಂಡು ಹೋಗಿದ್ದರು ಸುನೀತಾ. ಆದರೆ ಇಲ್ಲಿ ಅವಳು ಪೂಜೆ ಮಾಡಿ ಬೇಡಿಕೊಳ್ಳುವಾಗ ಅವಳು ಏರಿಸಿದ್ದ ಹೂ ಎಡಗಡೆಯಿಂದ ಬಿದ್ದಿದ್ದು ಯಾರ ಕಣ್ಣಿಗೂ ಕಾಣಿಸದೆ ಹೋಯಿತು. ಅಂದರೆ ಮುಂದೆ ಆಗುವ ಅನಾಹುತದ ಮುನ್ಸೂಚನೆ. ಪೂರ್ಣಳನ್ನ ತುಂಬ ಖುಷಿಯಿಂದ ಮನೆ ತುಂಬಿಸಿಕೊಂಡಿತ್ತು ಚಿರು ಕುಟುಂಬ. ಎಲ್ಲರೂ ಸಂತೋಷದಿಂದ ಮದುವೆಯ ಬಗ್ಗೆ ಮಾತಾಡುತ್ತಾ ಕುಳಿತಿದ್ದರು. ಸುನೀತಾ ಅವರು ಪೂರ್ಣ ಬಳಿ ಬಂದು, ಪೂರ್ಣ, ಹೋಗಮ್ಮ, ರೆಸ್ಟ್ ಮಾಡು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನಾಳೆ ಮನೆಯಲ್ಲಿ ಸಣ್ಣದಾಗಿ ಪೂಜೆ ಇಟ್ಟುಕೊಂಡಿದ್ದೀವಿ ಅಂತ ಹೇಳಿದ್ದರು. ಅವಳು ಆಯಿತು ಅತ್ತೆ ಅಂತ ಹೇಳಿ ತನ್ನ ತಂಗಿಯ ಜೊತೆ ರೂಮ್ ಕಡೆ ಹೆಜ್ಜೆ ಹಾಕಿದ್ದಳು. ಇತ್ತ ಚಿರು ಮಾತ್ರ ಪೂರ್ಣ ಜೊತೆ ಬೆಳಿಗ್ಗೆಯಿಂದ ಸರಿಯಾಗಿ ಮಾತಾಡಲಾಗದೆ ಚಡಪಡಿಸುತ್ತಿದ್ದ. ಅಲ್ಲ, ಈ ಪೂರ್ಣ ಬೇಕು ಅಂತ ನನ್ನ ಆಟ ಆಡಿಸ್ತಾ ಇದ್ದಾಳ, ನನ್ನ ಜೊತೆ ಮಾತಾಡಬೇಕು ಅಂತ ಅನಿಸಲೇ ಇಲ್ವಾ ಅಂತ ಅವಳು ಹೋದ ಕಡೆ ಚಿರು ಅವಳನ್ನೇ ನೋಡುತ್ತಿದ್ದ. ಚಿರು, ಮಗನೇ, ಆಗಿನಿಂದ ಕರಿತಾ ಇದ್ದೀನಿ, ನೀನು ನೋಡಿದರೆ ಪೂರ್ಣ ಹೋದಲ್ಲೇ ನೋಡ್ತಾ ಇದ್ದೀಯ. ನಿನ್ನ ಕಷ್ಟ ಅರ್ಥ ಆಗುತ್ತೆ ನನಗೆ. ನೋಡು, ನಾಳೆ ಪೂಜೆ ಇದೆ, ಬೇಗ ಎದ್ದೇಳಬೇಕು, ಹೋಗಪ್ಪ, ಹೋಗಿ ಮಲ್ಕೋ. ನಾಳೆ ಪೂಜೆ ಆದ ಮೇಲೆ ನಿನ್ನ ಪೂರ್ಣನ ನಿನ್ನ ಹತ್ರ ಕಳಿಸ್ತೀವಿ ಅಂತ ಹೇಳಿ ನಕ್ಕಿದ್ದರು ಸುನೀತಾ. ಚಿರು ಅಮ್ಮನ ಕಡೆ ನೋಡುತ್ತಾ ಹಿಂದಲೆಯಲ್ಲಿ ಕೈ ಆಡಿಸುತ್ತಾ ಸಣ್ಣಗೆ ನಗುತ್ತಾ ತನ್ನ ರೂಮ್ ಕಡೆ ಹೆಜ್ಜೆ ಹಾಕಿದ್ದ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಪೂರ್ಣ ಮಲಗಿದ್ದ ತಂಗಿಯನ್ನು ಎಬ್ಬಿಸದೆ ಸ್ನಾನ ಮಾಡಿ ಬರುವಷ್ಟರಲ್ಲಿ ಪಲ್ಲವಿ ಎದ್ದು ಇವತ್ತಿನ ಪೂಜೆಗೆ ಪೂರ್ಣ ಕೊಡುವ ಬಟ್ಟೆ ಹಾಗೂ ಜ್ಯುವೆಲರಿಯನ್ನು ಎತ್ತಿಟ್ಟು ಅಕ್ಕನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದಳು. ಪಲ್ಲು, ಇಷ್ಟು ಬೇಗ ಯಾಕೆ ಎದ್ದಿದ್ದು? ಇನ್ನು ಸ್ವಲ್ಪ ಹೊತ್ತು ಮಲಗಬಹುದಿತ್ತು, ನಾನು ರೆಡಿಯಾಗಿ ನಿನ್ನ ಎಬ್ಬಿಸ್ತಿದ್ದೆ ಅಂತ ಪೂರ್ಣ ಹೇಳಿದ್ದಳು. ಅಕ್ಕ, ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನು ಮತ್ತೆ ಭಾವ. ನೀನು ನೋಡಿದರೆ ಸಿಂಪಲ್ ಆಗಿ ರೆಡಿ ಆಗ್ತೀಯ, ಅದಕ್ಕೆ ನಾನು ನಿನ್ನ ಚೆಂದ ರೆಡಿ ಮಾಡ್ತೀನಿ. ಹೆಂಗೆ ರೆಡಿ ಮಾಡ್ತೀನಿ ಅಂತ ಅಂದರೆ, ಭಾವ ನಿನ್ನ ನೋಡಿ ಕಳೆದು ಹೋಗಬೇಕು, ಹಾಗೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ಲು ಪಲ್ಲವಿ. ಆಯ್ತಮ್ಮ, ನೀನು ರೆಡಿ ಮಾಡು ಅಂತ ಸುಮ್ಮನೆ ಕುಳಿತಳು ಪೂರ್ಣ. ಪಲ್ಲವಿಯ ಕೈ ಚಳಕದಲ್ಲಿ ಮೊದಲೇ ಸುಂದರವಾಗಿದ್ದ ಪೂರ್ಣ ಈಗ ಇನ್ನೂ ಸುಂದರವಾಗಿ ಕಾಣಿಸಿದ್ದಳು. ಪೂರ್ಣ ರೆಡಿಯಾಗಿ ಆಯ್ತಾ ಮಗಳೇ ಅಂತ ಬಂದ ಸುನೀತಾ ಅವರು ಪೂರ್ಣನ ನೋಡಿ ನೆಟ್ಟಿಗೆ ಮುರಿದು ದೃಷ್ಟಿ ತೆಗೆದಿದ್ದರು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ ಪುಟ್ಟ, ಬಾ, ಪೂಜೆಗೆ ತಡ ಆಗುತ್ತೆ, ನಿಮ್ಮ ಮನೆಯಿಂದ ಎಲ್ಲ ಬಂದಿದ್ದಾರೆ, ಮಾತಾಡಿಸಿ ಪೂಜೆಗೆ ಕೂರುವಂತೆ ಅಂತ ಹೇಳಿ ಮತ್ತೊಮ್ಮೆ ದೃಷ್ಟಿ ತೆಗೆದು ಸೊಸೆಯನ್ನು ಕರೆದುಕೊಂಡು ಹೊರಟರು. ರೆಡಿಯಾಗಿ ಪೂಜೆ ನಡೆಯುವಲ್ಲಿ ಬಂದ ಪೂರ್ಣ ತಂದೆ ತಾಯಿ ಮತ್ತು ಕೆಲ ಸಂಬಂಧಿಗಳನ್ನು ಮಾತಾಡಿಸಿ ಪೂಜೆಗೆ ಕೂರಲು ಅನುವಾಗಿದ್ದಳು. ಚಿರು ತನ್ನ ರೂಮಿಂದ ಬಂದವನು ಪೂರ್ಣಳನ್ನು ಕಂಡು ಪಲ್ಲವಿ ಹೇಳಿದಂತೆ ಕಳೆದೇ ಹೋಗಿದ್ದನು. ಅವನು ಸಹ ಯಾವ ಹೀರೋಗೂ ಕಡಿಮೆ ಇಲ್ಲದಂತೆ ಪಂಚೆ ಶರ್ಟ್ ಧರಿಸಿ ಅಂದವಾಗಿ ಕಾಣುತ್ತಿದ್ದ. ಇಬ್ಬರನ್ನು ಕೂರಿಸಿ ಅವರ ಕೈಯಲ್ಲೇ ದೇವರಿಗೆ ಪೂಜೆ ಮಾಡಿಸಿದರು ಸುನೀತಾ. ಪೂಜೆ ಮುಗಿದ ನಂತರ ಊಟ ಮಾಡಿ ಪೂರ್ಣ ಮನೆಯವರು ಹೊರಟು ನಿಂತಿದ್ದರು. ಹಿಂದಿನ ದಿನ ಅಕ್ಕನ ಜೊತೆ ಬಂದಿದ್ದ ಪಲ್ಲವಿಯು ಸಹ ಅಪ್ಪ ಅಮ್ಮನ ಜೊತೆ ಹೊರಟಿದ್ದಳು. ಎಲ್ಲರೂ ಹೊರಟಿದ್ದು ಕಂಡು ಪೂರ್ಣ ಮುಖ ಬೇಸರದಿಂದ ಕಳೆಗುಂದಿತ್ತು. ಕುಸುಮ ಅವರು ಮಗಳ ಬಳಿ ಬಂದು, ಯಾಕೆ ಪೂರ್ಣ ಮುಖ ಸಪ್ಪೆ ಮಾಡಿ ನಿಂತಿದ್ದೀಯಾ? ನಾವೇನು ಬೇರೆ ಊರಿಗೆ ಹೋಗ್ತೀವ ಹೇಳು? ಇಲ್ಲೇ ಇದೇ ಊರಲ್ಲೇ ಇರ್ತೀವಿ ತಾನೆ? ನೋಡು, ನೀನು ಬೇಜಾರಾಗಿದ್ದರೆ ಚಿರು ಕೂಡ ಬೇಜಾರಾಗಿದ್ದಾನೆ ಅಂತ ಹೇಳಿದ್ದರು. ಪಕ್ಕದಲ್ಲೇ ನಿಂತಿದ್ದ ಚಿರು ಮುಖ ನೋಡಿದವಳು ಸ್ವಲ್ಪವೇ ನಗುತ್ತಾ ಹೊರಟು ನಿಂತಿದ್ದ ತಂದೆ ತಾಯಿಗೆ ಕೈ ಬೀಸಿದ್ದಳು.
ಅವರು ಅಲ್ಲಿಂದ ಹೊರಟು ಮರೆಯಾದದ್ದೇ ಪೂರ್ಣ ಚಿರು ಎದೆಗೊರಗಿ ಸಣ್ಣದಾಗಿ ಬಿಕ್ಕಿದ್ದಳು. ಮನೆಯ ಮುದ್ದಿನ ಮಗಳಾಗಿದ್ದವಳು ಈಗ ಸಡನ್ನಾಗಿ ಅವರನ್ನೆಲ್ಲ ಬಿಟ್ಟು ಇರಬೇಕೆಂಬುದು ಅವಳ ದುಃಖಕ್ಕೆ ಕಾರಣವಾಗಿತ್ತು. ಪೂರ್ಣ, ಯಾಕಮ್ಮ ಅಳೋದು? ನೀನು ಬೇಕೆಂದಾಗ ನಿನ್ನ ಮನೆಗೆ ಹೋಗ್ಬೋದು. ನಾನೇನು ಬೇರೆ ಅತ್ತೆಯರ ಥರ ಘಾಟಿ ಅತ್ತೆ ಅಲ್ಲಮ್ಮ. ಅಳೋದು ನಿಲ್ಸು ಈಗ. ಬೇಗ ಬೇಗ ರೆಡಿಯಾಗಿ ಇಬ್ರೂ ಅಂತ ಹೇಳಿದ್ದರು ಸುನೀತಾ. ರೆಡಿ ಆಗೋದಾ? ಎಲ್ಲಿಗೆ ಅತ್ತೆ ಅಂತ ಪೂರ್ಣ ಕೇಳಿದಾಗ ಸುನೀತಾ ಅವರು ಮಗನ ಕಡೆ ನೋಡಿ, ನಿನ್ನ ಗಂಡ ನಿಂಗೆ ಸರ್ಪ್ರೈಸ್ ಆಗಿ ಹನಿಮೂನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾನೆ, ಇವತ್ತೇ ಹೊರಡಬೇಕು ನೀವು ಅಂತ ಹೇಳಿದ್ದರು. ಪೂರ್ಣ ಚಿರು ಕಡೆ ತಿರುಗಿ ನೋಡಲು ಕಣ್ಣಲ್ಲೇ ಹೌದು ಅಂತ ಹೇಳಿ ಕಣ್ಣು ಹೊಡೆದಿದ್ದ ಚಿರು. ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಳು ಪೂರ್ಣ. ಸರಿ ಸರಿ, ಬೇಗ ರೆಡಿಯಾಗಿ ಹೊರಡಿ ಇಬ್ಬರು, ತುಂಬ ಲೇಟಾಗಿ ಹೊರಡಬೇಡಿ ಅಂತ ಸುನೀತಾ ಅವರು ಹೇಳಿದ್ದರು. ಒಂದಷ್ಟು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಹನಿಮೂನ್ಗೆ ಕೇರಳ ಕಡೆ ಹೊರಟಿತ್ತು ನವ ಜೋಡಿಗಳ ಸವಾರಿ. ಖುಷಿಯಿಂದ ಹೊರಟ ಜೋಡಿಗಳಿಗೆ ಶುಭ ಹಾರೈಸಿ ಕಳುಹಿಸಿದ ಸುನೀತಾ ಅವರಿಗೆ ಗೊತ್ತಾಗಲೇ ಇಲ್ಲ ಇದೇ ಖುಷಿ ಮುಂದೆ ಇರುವುದಿಲ್ಲ ಎಂದು. ಪೂರ್ಣ ಹಾಗೂ ಚಿರುವನ್ನು ಹೊತ್ತ ಕಾರು ಕೇರಳದ ಕಡೆ ಸಾಗಿತ್ತು. ತಮ್ಮ ಪ್ರೀತಿಯನ್ನು ಮದುವೆ ಎಂಬ ಬಂಧದಿಂದ ಇನ್ನೂ ಗಟ್ಟಿಯಾಗಿಸಿ ಖುಷಿಯಿಂದ ಹೊರಟಿತ್ತು ನವ ಜೋಡಿಗಳ ಪಯಣ. ಚಿರು, ನನಗೆ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ ನಮ್ಮ ಮದುವೆ ಆಯಿತು ಅಂತ. ಇದೆಲ್ಲ ಕನಸೇನೋ ಅಂತ ಅನಿಸ್ತಾ ಇದೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತ ಹೇಳಿ ಕಾರಿಂದ ತಲೆ ಹೊರ ಹಾಕಿ ಜೋರಾಗಿ ಕಿರುಚಿದ್ದಳು ಪೂರ್ಣ. ತನ್ನವಳ ಖುಷಿ ಕಂಡು ಚಿರು ಸಹ ನಗುತ್ತಾ ಕಾರು ಓಡಿಸುತ್ತಿದ್ದ. ಅವಳು ಇವನನ್ನು ಪ್ರೀತಿಸುವುದಕ್ಕೂ ಮುಂಚೆಯೇ ಅವಳನ್ನು ಪ್ರಾಣದಷ್ಟು ಪ್ರೀತಿಸುತ್ತಿದ್ದವನಿಗೆ ಈಗ ಅವಳೇ ತನ್ನ ಹೆಂಡತಿಯಾಗಿ ಬಂದಿದ್ದು ಆಕಾಶವೇ ಕೈಗೆ ಸಿಕ್ಕ ಹಾಗೆ ಆಗಿತ್ತು. ಸಣ್ಣಗೆ ಮಳೆ ಬೀಳುತ್ತಿದ್ದ ಕಾರಣ ಅಲ್ಲೇ ಇದ್ದ ಸಣ್ಣ ಗೂಡಂಗಡಿಯಲ್ಲಿ ಕಾಫಿ ಕುಡಿದು ಪ್ರಯಾಣ ಮುಂದುವರಿಸಿದರು. ಕಾರಿನಲ್ಲಿ ಪ್ಲೇ ಆಗುತ್ತಿದ್ದ ಮೆಲೋಡಿ ಮ್ಯೂಸಿಕ್ ಹಾಗೂ ಹೊರಗೆ ಸುರಿಯುತ್ತಿದ್ದ ಮಳೆಗೆ ಪೂರ್ಣಗೆ ಆಗಲೇ ಸಣ್ಣ ನಿದ್ರೆ ಆವರಿಸಿಬಿಟ್ಟಿತ್ತು. ಮುಖದ ಮೇಲೆ ಹಾರುತ್ತಿದ್ದ ಪುಡಿಗೂದಲಿನಿಂದ ಕಿರಿಕಿರಿಯಿಂದ ಪೂರ್ಣ ಮುಖ ಸಿಂಡರಿಸಿದ್ದು ಕಂಡ ಚಿರು ನಕ್ಕು ಕೂದಲನ್ನು ಹಿಂದೆ ಸರಿಸಿ ಪೂರ್ಣ ನೆತ್ತಿಗೆ ಪುಟ್ಟ ಮುತ್ತನ್ನಿಟ್ಟಿದ್ದ. ನಿದ್ದೆಯಲ್ಲೂ ತನ್ನವನ ಸಿಹಿ ಮುತ್ತಿಗೆ ಸಣ್ಣದಾಗಿ ನಕ್ಕಿದ್ದಳು ಪೂರ್ಣ. ಪೂರ್ಣ ಹಾಯಾಗಿ ಮಲಗಿದ್ದ ಕಾರಣ ಕಾರನ್ನು ಸ್ಲೋ ಆಗಿ ಓಡಿಸುತ್ತಿದ್ದ ಚಿರು. ಆದರೆ ಕೆಲವೊಮ್ಮೆ ನಾವು ನಿರೀಕ್ಷಿಸದೆ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಡೆದು ಬಿಡುತ್ತವೆ. ಹಾಗೆಯೇ ಇಲ್ಲಿಯೂ ಕೂಡ ಅಂತಹ ಘಟನೆ ನಡೆದೇ ಹೋಗಿಬಿಟ್ಟಿತ್ತು. ಎದುರಿನಿಂದ ಟಿಂಬರ್ ಅನ್ನು ತುಂಬಿಸಿಕೊಂಡು ಬರುತ್ತಿದ್ದ ಲೋಡ್ ಲಾರಿ ಒಂದು ತಿರುವಿನಲ್ಲಿ ಅಡ್ಡದಿಡ್ಡಿಯಾಗಿ ಬಂದು ಚಿರು ಕಾರಿಗೆ ಡಿಕ್ಕಿ ಹೊಡೆದೇ ಬಿಟ್ಟಿತ್ತು. ಅನಾಹುತ ನಡೆದೇ ಹೋಗಿತ್ತು. ಕ್ಷಣದಲ್ಲೇ ಚಿರು ಹಾಗೂ ಪೂರ್ಣ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಲಾರಿ ಡ್ರೈವರ್ ಕುಡಿದು ಗಾಡಿ ಓಡಿಸುತ್ತಿದ್ದವನಿಗೆ ಈಗ ಕುಡಿದ ಮತ್ತೆಲ್ಲ ಒಂದೇ ಸಲ ಇಳಿದು ಹೋಗಿತ್ತು. ಲಾರಿಯನ್ನು ಅಲ್ಲೇ ಬಿಟ್ಟು ಅವನು ಪರಾರಿಯಾಗಿದ್ದ. ಚಿರುಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸ್ವಲ್ಪವೇ ಪ್ರಜ್ಞೆ ಇದ್ದ ಕಾರಣ ಆ ನೋವಿನಲ್ಲೂ ಪೂರ್ಣಳ ಕೈ ಬಿಡದೆ ಹಿಡಿದಿದ್ದ. ಆದರೆ ಪೂರ್ಣ ತುಂಬ ಒದ್ದಾಡುತ್ತಾ ನರಳುತ್ತಿದ್ದಳು. ಅಷ್ಟರಲ್ಲಿ ಎದುರಿನಿಂದ ಬಂದ ಒಂದು ಕಾರ್ ಅವರು ಇವರನ್ನು ನೋಡಿ ಸಹಾಯಕ್ಕೆ ಧಾವಿಸಿದ್ದರು. ಇಬ್ಬರನ್ನು ಅದೇ ಕಾರಲ್ಲಿ ಹಾಸ್ಪಿಟಲ್ ಕಡೆ ಕರೆದುಕೊಂಡು ಹೊರಟಿದ್ದರು. ಅಷ್ಟಾದರೂ ಸಹ ಚಿರು ಪೂರ್ಣ ಕೈ ಬಿಟ್ಟಿರಲಿಲ್ಲ. ಆದರೆ ಸಮಯ ಮೀರಿ ಹೋಗಿ ಆಗಿತ್ತು. ಪ್ರೀತಿಸಿದ ಜೀವಗಳು ಸಾವಿನಲ್ಲೂ ಸಹ ಜೊತೆಯಾಗಿದ್ದವು. ಇತ್ತ ಮನೆಯಲ್ಲಿ ಟಿವಿ ನೋಡುತ್ತಾ ಮೊಬೈಲ್ನಲ್ಲಿ ಕೃಷ್ಣಮೂರ್ತಿ ಅವರ ಜೊತೆ ಮಾತಾಡುತ್ತಾ ಇದ್ದ ರಾಮಕೃಷ್ಣ ಅವರು ನ್ಯೂಸಲ್ಲಿ ಯಾವುದೋ ಆಕ್ಸಿಡೆಂಟ್ ಬಗ್ಗೆ ಬರುತ್ತಿದ್ದನ್ನು ಕೇಳಿ ಅತ್ತ ತಿರುಗಿ ನೋಡಿದವರು ಅಲ್ಲಿ ಇದ್ದ ಕಾರನ್ನು ಕಂಡು ಜೋರಾಗಿ ಸುನೀತಾ ಅಂತ ಕೂಗಿ ಕೈಯಲ್ಲಿದ್ದ ಫೋನನ್ನು ಕೆಳಗೆ ಬಿಟ್ಟಿದ್ದರು. ಅತ್ತ ಫೋನಲ್ಲಿದ್ದ ಕೃಷ್ಣಮೂರ್ತಿ ಅವರಿಗೆ ಏನಾಯಿತು ಅಂತ ತಿಳಿಯದೆ ಹಲೋ ಹಲೋ ಅಂತ ಹೇಳುತ್ತಾ ಇದ್ದರು. ಸುನೀತಾ ಅವರು ಬಂದು ಟಿವಿ ನೋಡಿ ಜೋರಾಗಿ ಅಳಲು ಶುರು ಮಾಡಿದರು. ಇತ್ತ ಕೃಷ್ಣಮೂರ್ತಿ ಅವರಿಗೆ ಏನೋ ಅನಾಹುತದ ಮುನ್ಸೂಚನೆ ಸಿಕ್ಕಾಗಿತ್ತು. ರಾಮಕೃಷ್ಣ ಅವರು ಫೋನ್ ಕೈಗೆ ಎತ್ತಿಕೊಂಡು, ಮೂರ್ತಿ,
ಟಿವಿಯಲ್ಲಿ ಮಕ್ಕಳು ಅಂತ ಜೋರಾಗಿ ಅಳಲು ಶುರು ಮಾಡಿದರು. ತಕ್ಷಣ ಟಿವಿ ಹಾಕಿ ನೋಡಿದ ಕೃಷ್ಣಮೂರ್ತಿ ಅವರಿಗೆ ಒಂದು ಕ್ಷಣ ಕಣ್ಣು ಕತ್ತಲೆ ಆವರಿಸಿದಂತಾಗಿ ಕುಸಿದು ಕುಳಿತು ಬಿಟ್ಟರು. ಏನಾಯಿತು ಅಂತ ಬಂದ ಕುಸುಮ ಅವರು ಮಗಳೇ ಅಂತ ಜೋರಾಗಿ ಕೂಗಿ ಅಲ್ಲೇ ಕುಸಿದು ಬಿದ್ದರು. ಕೆಲ ಗಂಟೆಗಳಲ್ಲೇ ಇಡೀ ಕುಟುಂಬ ಹಾಸ್ಪಿಟಲ್ ಬಾಗಿಲಿಗೆ ಬಂದಿತ್ತು. ಸ್ವಲ್ಪ ಮುಂಚೆಯಷ್ಟೇ ಖುಷಿಯಿಂದ ಹೊರಟ ಮಕ್ಕಳನ್ನು ಈ ರೀತಿ ನೋಡಿ ಹೆತ್ತವರ ಗೋಳು ಜೋರಾಗಿತ್ತು. ನಿನ್ನೆಯಷ್ಟೇ ಖುಷಿಯಿಂದ ಮನೆ ತುಂಬಿಸಿಕೊಂಡ ಜೋಡಿಯನ್ನು ಈಗ ಅರಗಿಸಲಾರದ ನೋವಿನಲ್ಲಿ ವಿದಾಯ ಹೇಳಿದ್ದರು. ಮನೆಯವರನ್ನು ಜೀವನ ಪೂರ್ತಿ ನೋವಿನ ಕೂಪಕ್ಕೆ ತಳ್ಳಿ ಇಬ್ಬರ ಪ್ರೀತಿ ಸಾವಿನಲ್ಲೂ ಸಹ ಒಂದಾಗಿ ಬಿಟ್ಟಿತ್ತು. ಕೆಲವೊಮ್ಮೆ ಜೀವನ ನಾವು ನಿರೀಕ್ಷಿಸದ ನೋವನ್ನು ಜೀವನ ಪೂರ್ತಿ ಕೊಟ್ಟು ಬಿಡುತ್ತದೆ. ಹಾಗೆಯೇ ಇಲ್ಲಿಯೂ ಮದುವೆಯಾಗಿ ಜೀವನದ ಸುಂದರ ಕನಸನ್ನು ಹೆಣೆದಿದ್ದ ಪೂರ್ಣ ಹಾಗೂ ಚಿರು ಜೀವನದಲ್ಲೂ ವಿಧಿ ತನ್ನ ಆಟ ಆಡಿಬಿಟ್ಟಿತ್ತು. ಬದುಕಿ ಬಾಳಬೇಕಿದ್ದ ಜೋಡಿ ಯಾರದೋ ನಿರ್ಲಕ್ಷ್ಯಕ್ಕೆ ಬಲಿಯಾಗಿತ್ತು. ಪರಿಪೂರ್ಣವಾಗಬೇಕಿದ್ದ ಅವರ ಮದುವೆಯ ಸುಂದರ ಪಯಣ ಆರಂಭವಾಗುವ ಮೊದಲೇ ಮುಗಿದು ಹೋಗಿತ್ತು. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.